ಹೆಂಡತಿ ಈ ಕೆಲಸಗಳನ್ನು ಗಂಡನಿಗಾಗಿ ನಾಚಿಕೆ ಪಡದೆ ಮಾಡಲೇಬೇಕು. ಹೌದು, ಸಂತೋಷದ ದಾಂಪತ್ಯ ಜೀವನಕ್ಕಾಗಿ ಪಾಲಿಸಬೇಕಾದ ಕೆಲವು ನಿಯಮಗಳಿವು. ಅದರ ಪ್ರಕಾರ ಜೀವನವನ್ನು ನಡೆಸಿದರೆ ದಾಂಪತ್ಯ ಜೀವನದಲ್ಲಿ ಸಂತೋಷ ಹೆಚ್ಚಾಗುತ್ತದೆ. ಹೌದು, ಗಂಡನಿಗಾಗಿ ಹೆಂಡತಿ ನಾಚಿಕೆ ಇಲ್ಲದೆ ಈ 3 ಕೆಲಸಗಳನ್ನು ಮಾಡಲೇಬೇಕು. ಈ ಕೆಲಸಗಳನ್ನು ಮಾಡಿದರೆ ಸಂಸಾರದಲ್ಲಿ ಎಂದಿಗೂ ಸಮಸ್ಯೆಗಳು ಬರುವುದಿಲ್ಲ. ಆ ಕೆಲಸಗಳು ಯಾವುವು ಎಂಬುದು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಗಂಡ ಹೆಂಡತಿ ಎಂದರೆ ಬರೀ ಸಂಭೋಗ ಕ್ರಿಯೆ ಮಾಡುವುದಲ್ಲ, ಜೀವನದ ಅರಿವು ಅವರಿಗೆ ಇರಬೇಕು. ಯಾವ ಹೆಣ್ಣು ಅಥವಾ ಗಂಡ ಸದಾ ಮನದಲ್ಲಿ ಕಾಮದ ಬಯಕೆ ಇಟ್ಟುಕೊಳ್ಳುತ್ತಾರೆ ಅಂಥವರಿಗೆ ನಿಜವಾದ ಪ್ರೀತಿ ಅವರಿಗೂ ಇರುವುದಿಲ್ಲ. ಅವರು ಪ್ರತಿಯೊಬ್ಬರನ್ನು ನೋಡುವ ದೃಷ್ಟಿ ಒಂದೇ ಆಗಿರುತ್ತದೆ. ಯಾರೇ ಆಗಿರಲಿ ಕಾಮದ ಹಸಿವು ತಂಪುಗೊಳಿಸುತ್ತಾರೆ. ಆದರೆ ಅದು ತಪ್ಪು. ಯಾಕೆಂದರೆ ಇವತ್ತು ಒಬ್ಬ, ನಾಳೆ ಇನ್ನೊಬ್ಬ, ಹೀಗೆ ಅವರ ಆಸೆಗಳನ್ನು ಎಂದಿಗೂ ಕೊನೆಗೊಳ್ಳುವುದಿಲ್ಲ. ಅಂಥವರು ಜೀವನದಲ್ಲಿ ಒಂಟಿಯಾಗಿರುತ್ತಾರೆ. ನೀವು ಪ್ರೀತಿಸಿದ ವ್ಯಕ್ತಿ ಮಾತ್ರ ನಿಮಗೆ ಹತ್ತಿರವಾಗಿರಬೇಕು. ಇಂದಿನ ಕಾಲದಲ್ಲಿ ಅಂತಹ ಪ್ರಾಮಾಣಿಕ ವ್ಯಕ್ತಿ ಸಿಗುವುದು ತುಂಬಾ ಕಷ್ಟ. ಅಕಸ್ಮಾತ್ ಅಂತಹ ವ್ಯಕ್ತಿ ನಿಮ್ಮ ಜೊತೆ ಇದ್ದರೆ ಅವರ ಪ್ರೀತಿಯನ್ನು ಆದಷ್ಟು ಬೇಗ ಅರಿತುಕೊಳ್ಳಿ ಮತ್ತು ಅವರನ್ನು ಯಾವತ್ತೂ ಯಾವುದೇ ಕಾರಣಕ್ಕೂ ಕಳೆದುಕೊಳ್ಳಬೇಡಿ. ಯಾಕೆಂದರೆ ಪುಣ್ಯ ಮಾಡಿರಬೇಕು ಅಂಥವರು ಸಿಗುವುದಕ್ಕೆ. ಗಂಡನ ಪ್ರತಿ ಕಷ್ಟದಲ್ಲಿ ಜೊತೆಯಾಗಿ ನಿಲ್ಲಬೇಕು. ಗಂಡನಿಗೆ ಯಾವುದಾದರೂ ಕಾರಣಕ್ಕೆ ಬೇಸರವಾಗಿದ್ದರೆ ಅದನ್ನು ತಿಳಿದುಕೊಂಡು ಸಂತೈಸಬೇಕು. ಯಾವಾಗ ಗಂಡನ ಜೊತೆ ಎಲ್ಲ ಸಮಯದಲ್ಲಿ ಹೆಂಡತಿ ಇರುತ್ತಾಳೋ ಆಗ ಅವನು ಯಾವುದೇ ಸಮಸ್ಯೆ ಇದ್ದರೂ ಎದುರಿಸುತ್ತಾನೆ. ಗಂಡ ಹಾಗೂ ಹೆಂಡತಿಯ ನಡುವೆ ಪ್ರೀತಿ ಬಹಳ ಮುಖ್ಯ. ಹೌದು, ಸಂಸಾರದ ಜಂಜಾಟದ ನಡುವೆ ಒಬ್ಬರಿಗೊಬ್ಬರು ಪ್ರೀತಿ ತೋರಿಸಲು ಮರೆತಿರಬಹುದು. ಆದರೆ ಹೆಂಡತಿ ಯಾವುದೇ ನಾಚಿಕೆ ಇಲ್ಲದೆ ಗಂಡನ ಮೇಲೆ ಪ್ರೀತಿಯನ್ನು ವ್ಯಕ್ತಪಡಿಸಬೇಕು. ಆಗ ಸಂಬಂಧ ಇನ್ನೂ ಗಟ್ಟಿಯಾಗುತ್ತದೆ. ಹಾಗೆ ನೋಡಿದರೆ ಒಂದು ಸಂಬಂಧದಲ್ಲಿ ಆಗಾಗ ಸಮಸ್ಯೆಗಳಾಗುತ್ತವೆ. ಸಣ್ಣ ಸಣ್ಣ ವಿಚಾರಕ್ಕೆ ಜಗಳ ಆಗಬಹುದು. ಆದರೆ ಅದನ್ನು ಮುಂದುವರಿಸಿಕೊಂಡು ಹೋಗಬಾರದು. ಹೌದು, ಸಾಮಾನ್ಯವಾಗಿ ಹೆಣ್ಣಿಗೆ ತಾಳ್ಮೆ ಹೆಚ್ಚು. ಆದರೆ ಪ್ರತಿ ಮಾತಿಗೂ ಕಾಲು ಕೆದರಿ ಜಗಳ ಮಾಡುವುದರ ಬದಲು ಗಂಡನ ಬಳಿ ಹೋಗಿ ಜಗಳವನ್ನು ಕೊನೆಗೊಳಿಸುವುದು ಉತ್ತಮ. ಪ್ರತಿ ಸಾರಿ ನಾವು ಸರಿ ಇರುವುದಕ್ಕೆ ಸಾಧ್ಯವಿಲ್ಲ. ಕೆಲವು ತಪ್ಪುಗಳನ್ನು ಕ್ಷಮಿಸಬೇಕು. ಮನುಷ್ಯ ಎಂದ ಮೇಲೆ ತಪ್ಪು ಮಾಡುವುದು ಸಹಜ. ಯಾವುದೇ ವಿಷಯಗಳನ್ನು ಜಗ್ಗಬಾರದು, ಮುಂದೆ ಸಾಗಬೇಕು. ಹೆಂಡತಿ ಆದವಳು ಗಂಡನಿಗೆ ಐ ಲವ್ ಯು ಹೇಳುವುದಕ್ಕೆ ನಾಚಿಕೆ ಪಡಬಾರದು. ಐ ಲವ್ ಯು ಚಿಕ್ಕ ಪದವಾದರೂ ಇದರಿಂದ ನಿಮ್ಮ ಬಾಂಧವ್ಯ ಗಟ್ಟಿಯಾಗಬಹುದು. ನೋಡಿ ಸ್ನೇಹಿತರೆ, ಒಂದು ಸಂಸಾರದಲ್ಲಿ ಜಗಳ, ಮನಸ್ತಾಪ, ಕೋಪ, ಕಣ್ಣೀರು ಎಲ್ಲ ಇದ್ದೇ ಇರುತ್ತದೆ. ಇಷ್ಟೆಲ್ಲ ಇದ್ದರೂ ಎಲ್ಲವನ್ನೂ ಮರೆತು ಸಂಗಾತಿಯೊಂದಿಗೆ ಏನೂ ನಡೆದಿಲ್ಲ ಅನ್ನೋ ಥರ ಬದುಕುವವನು ಸದಾ ಖುಷಿಯಾಗಿರುತ್ತಾನೆ. ಸ್ನೇಹಿತರೆ, ಎಲ್ಲವೂ ಬರೀ ಗಂಡನ ಜವಾಬ್ದಾರಿ ಅಲ್ಲ. ಹೆಣ್ಣು ಸಹ ಇವೆಲ್ಲವನ್ನು ಅನುಸರಿಸಬೇಕು, ಪಾಲಿಸಬೇಕು. ಆಗ ಮಾತ್ರ ಸಂಸಾರದಲ್ಲಿ ಸಮತೋಲನ ಕಾಪಾಡಿಕೊಳ್ಳುವುದು ಬಹಳ ಸುಲಭವಾಗುತ್ತದೆ ಸ್ನೇಹಿತರೆ. ಫ್ರೆಂಡ್ಸ್, ಈ ಮಾಹಿತಿ ಹೇಗನಿಸ್ತು ನಿಮಗೆ? ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮವರಿಗೂ ಸಹ ಶೇರ್ ಮಾಡಿ. ಇನ್ನು ಹೆಚ್ಚಿನ ಮಾಹಿತಿಗೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಇಷ್ಟೊತ್ತು ಈ ವಿಡಿಯೋವನ್ನು